ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ ಚಾನಲ್. ಇವತ್ತಿನ ಟಾಪಿಕ್ಗೆ ತುಂಬ ವಿಶೇಷವಾಗಿದೆ. ಅದೇನೆಂದರೆ ಮೋದಿ 3.0 ಸ್ಟಾಕ್ಸ್ ಅಂತ ಹೇಳಿಬಿಟ್ಟು. ಏನಕ್ಕೆ ಈ ಥರ ಅಂತಂದರೆ, ಸಪೋಸ್ ಈಗ ಪ್ರೆಸೆಂಟ್ ಮೋದಿಯವರು 3ನೇ ಟರ್ಮ್ಗೆ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆದರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಏನು ಇಂಪ್ಯಾಕ್ಟ್ ಬೀರುತ್ತೆ, ಹಾಗೂ ಸರ್ಕಾರಿ ಸ್ಟಾಕ್ಸ್ಗಳ ಮೇಲೆ, ಸ್ಪೆಷಲಿ ಐ ಆಮ್ ಟೆಲ್ಲಿಂಗ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್ ಏನಿವೆಯಲ್ಲ ಅವುಗಳ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ಅವುಗಳಲ್ಲಿ ಏನಾದರೂ ರ್ಯಾಲಿ ಬರ್ತಾ ಏನು ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತಿನ ವಿಶೇಷ ವಿಡಿಯೋ. ಅದನ್ನು ಬಿಟ್ಟು ಯಾವುದೇ ಪಾಲಿಟಿಕ್ಸ್ ಬಗ್ಗೆ ಮಾತುಕತೆ ಇರಲ್ಲ. ಕೇವಲ ಸ್ಟಾಕ್ಸ್. ಐ ಆಮ್ ಇಂಟ್ರೆಸ್ಟೆಡ್ ಓನ್ಲಿ ಇನ್ ಸ್ಟಾಕ್ ಮಾರ್ಕೆಟ್. ನನಗೆ ಯಾವುದೇ ಸರ್ಕಾರದ ಬಗ್ಗೆ ಆಗಲಿ ಆಸಕ್ತಿ ಅಥವಾ ನಿರಾಸಕ್ತಿ ಇರಲ್ಲ. ಕ್ಲಿಯರಾಗಿ ಹೇಳ್ತಾ ಇದ್ದೇನೆ. ಯಾಕಂದರೆ ಈಗ ಮಾರ್ಕೆಟ್ ಪ್ರತಿ ಸಲ ಜನರಲ್ ಎಲೆಕ್ಷನ್ ಬಂದಾಗ, ಕೇಂದ್ರ ಸರ್ಕಾರದ ಎಲೆಕ್ಷನ್ ಬಂದಾಗ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಆಗಲಿ ಗ್ಲೋಬಲ್ ಸ್ಟಾಕ್ ಮಾರ್ಕೆಟು, ಆಯಾ ದೇಶದಲ್ಲಿ ಎಲೆಕ್ಷನ್ ಇದ್ದಾಗ ಕೆಲವೊಂದಿಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುತ್ತೆ ಸ್ಟಾಕ್ ಮಾರ್ಕೆಟು. ಅದೇನೆಂದರೆ ಸ್ಟೇಬಲ್ ಗೌರ್ಮೆಂಟು ಕೇಳುತ್ತೆ ಸ್ಟಾಕ್ ಮಾರ್ಕೆಟು. ಸ್ಟೇಬಲ್ ಗೌರ್ಮೆಂಟ್ ಬಂದರೆ ಒಳ್ಳೆ ಮೂವ್ಮೆಂಟ್ ಇರುತ್ತೆ, ರ್ಯಾಲಿ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಸ್ಟಾಕ್ ಮಾರ್ಕೆಟ್ದು. ಅದೇ ಏನಾಗಿತ್ತು, ಮನಮೋಹನ್ ಸಿಂಗ್ ಅವರು 2ನೇ ಟರ್ಮ್ಗೆ ಪ್ರಧಾನಮಂತ್ರಿ ಆಗಿ ಆಯ್ಕೆ ಆದಾಗ ಕೂಡ ಒಳ್ಳೆ ರ್ಯಾಲಿ ಬಂದಿತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ. ಈಗೂ ಕೂಡ ಪ್ರಧಾನಿ ಮೋದಿಯವರು 3ನೇ ಟರ್ಮ್ಗೆ ಏನಾದರೂ ಆಯ್ಕೆ ಆದರೆ ದೇರ್ ವಿಲ್ ಬಿ ಎ ಬಿಗ್ ರ್ಯಾಲಿ ಇನ್ ಸ್ಟಾಕ್ ಮಾರ್ಕೆಟ್, ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಅದರಲ್ಲೂ ಕೆಲವೊಂದಿಷ್ಟು ಸರ್ಕಾರಿ ಸ್ಟಾಕ್ಗಳ ಬಗ್ಗೆ ನಾವು ಫೋಕಸ್ ಮಾಡೋಣ. ಅವು ಯಾವ್ಯಾವು ಅಂತ ನೋಡೋಣ ಬನ್ನಿ. ಅದೇ ಇವತ್ತಿನ ವಿಶೇಷ ವಿಡಿಯೋ. ತುಂಬ ವಿಶಿಷ್ಟವಾಗಿದೆ ಮತ್ತು ನಾನು ತುಂಬ ಸ್ಟಡಿ ಮಾಡಿಬಿಟ್ಟು ಕೆಲವೊಂದಿಷ್ಟು ಸೆಕ್ಟರ್ ಮತ್ತು ಕೆಲವೊಂದಿಷ್ಟು ಸ್ಟಾಕ್ಗಳ ಬಗ್ಗೆ ಫೈನಾಗಿ ಸ್ಟಡಿ ಮಾಡಿಬಿಟ್ಟು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವು ಸಂಪೂರ್ಣ ವಿಡಿಯೋ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮೊದಲು ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಅದಕ್ಕೂ ಮೊದಲು ನಾನು ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಸ್ಟಾಕ್ಸ್ ಕನ್ನಡ ಚಾನಲ್ನಲ್ಲಿ ನಾನು ಹಾಕ್ತಾ ಇರೋ ಎಲ್ಲ ವಿಡಿಯೋಗಳು ಕೇವಲ ಎಜುಕೇಷನಲ್ ಪರ್ಪಸ್ಗಾಗಿ ಮಾತ್ರ. ಇದರಲ್ಲಿ ನಾನು ಐ ಆಮ್ ನಾಟ್ ಎ ಸೆಬಿ ರಿಜಿಸ್ಟರ್ಡ್ ಪರ್ಸನ್. ನೀವು ಕಾಲ್ ಆಗಲಿ, ಪುಟ್ ಆಗಲಿ, ಅಥವಾ ಶೇರ್ ಪರ್ಚೇಸ್ ಮಾಡೋದಾಗಲಿ, ಬೈ ಮಾಡೋದಾಗಲಿ, ಸೆಲ್ ಮಾಡೋದಾಗಲಿ ಏನೇ ಇದ್ದರೂ ನಿಮ್ಮ ಒಂದು ಆರ್ಥಿಕ ಸಲಹೆಗಾರರ ಸಲಹೆಯನ್ನು ಕೇಳಿಬಿಟ್ಟು ಅಥವಾ ನೀವು ಸ್ಟಡಿ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕೆಲವೊಂದಿಷ್ಟು ಸೆಕ್ಟರ್ಗಳ ಬಗ್ಗೆ ನಾನು ನೋಟ್ ಮಾಡಿದ್ದೀನಿ, ಅವನ್ನೆಲ್ಲ ಹೇಳ್ತಾ ಹೋಗ್ತೀನಿ ನೋಡಿ ಗೆಳೆಯರೆ. ಮೊದಲನೇದಾಗಿ, ಒಂದು ದೇಶ ಅಭಿವೃದ್ಧಿ ಹೊಂದಬೇಕಂದ್ರೆ ಆ ದೇಶದಲ್ಲಿ ಚೆನ್ನಾಗಿ ಹಣಕಾಸಿನ ವ್ಯವಸ್ಥೆ ಇರಬೇಕು, ಫೈನಾನ್ಷಿಯಲಿ ಆ ದೇಶ ಸ್ಟ್ರಾಂಗ್ ಇರಬೇಕು. ಸೊ ಮೊದಲನೇದಾಗಿ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸೆಕ್ಟರ್ನ ಚೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ಬರುತ್ತೆ, ರೈಲ್ವೆ ಸೆಕ್ಟರ್. ಯಾಕೆಂದರೆ ಹೈಯೆಸ್ಟ್ ನಮ್ಮದು ಕನೆಕ್ಟಿವಿಟಿ ರೈಲ್ವೇದಿದೆ ಇಂಡಿಯಾದಲ್ಲಿ. ದೊಡ್ಡ ದೇಶ ಇರೋದರಿಂದ ರೈಲ್ವೆ ಕನೆಕ್ಟಿವಿಟಿ ಜಾಸ್ತಿ ಇದೆ ಮತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ರೈಲ್ವೆ ಇಲಾಖೆ ಬರುತ್ತೆ. ಹಾಗಾಗಿ ರೈಲ್ವೆ ಸೆಕ್ಟರನ್ನು ಚೂಸ್ ಮಾಡಿದ್ದೀನಿ. ಮತ್ತು ಮುಂಬರೋ ದಿನಗಳಲ್ಲಿ ಏನು ಮಾಡ್ತಾಯಿದ್ದಾರೆ, ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಇನ್ನೂ ದೇಶದ ತುಂಬೆಲ್ಲ 400 ವಂದೇ ಭಾರತ್ ಎಕ್ಸ್ಪ್ರೆಸ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗೆ ಬುಲೆಟ್ ಟ್ರೈನ್ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬರುವ ಎಲ್ಲ ಸಾಧ್ಯತೆ ಇದೆ. ನೆಕ್ಸ್ಟ್ ಏನು ವೆರಿ ಇಂಪಾರ್ಟೆಂಟ್ ಏನಂದರೆ ಡಿಫೆನ್ಸ್ ಸೆಕ್ಟರ್. ಯಾಕೆ ಡಿಫೆನ್ಸ್ ಸೆಕ್ಟರ್ ಅಂದರೆ, ಒಂದು ದೇಶದ ರಕ್ಷಣಾ ವ್ಯವಸ್ಥೆಗೆ ಡಿಫೆನ್ಸ್ ಸೆಕ್ಟರ್ ತುಂಬ ಮುಖ್ಯ. ಅದರಲ್ಲೂ ನಮ್ಮದು ಭಾರತ ದೇಶ ಆತ್ಮನಿರ್ಭರ ಭಾರತ ಆಗಲಿಕ್ಕೆ ಹೊರಟಿದೆ. ಅದರಲ್ಲೂ ಭಾರತ ದೇಶ ಏನು ಆತ್ಮನಿರ್ಭರ ಭಾರತ ಆಗ್ತಾಯಿದೆ. ಇಷ್ಟು ವರ್ಷ ನಾವೇನು ಮಾಡ್ತಾಯಿದ್ವಿ, ಬೇರೆ ಬೇರೆ ದೇಶಗಳಿಂದ ಮಿಸೈಲ್ಸ್ಗಳನ್ನು, ಬುಲೆಟ್ಸ್ಗಳನ್ನು, ಹೆಲಿಕಾಪ್ಟರ್ಸ್ ಆಗಿರ್ಬೋದು, ಅಥವಾ ಏನು ಜೆಟ್ ಪ್ಲೇನ್ಸ್ ಆಗಿರ್ಬೋದು, ಫೈಟರ್ ಜೆಟ್ಸ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊತಾ ಇದ್ವಿ. ಇವಾಗ ಪ್ರೆಸೆಂಟ್ ಏನಾಗಿದೆ, ನಮ್ಮಲ್ಲೇ ಸಾಕಷ್ಟು ಸರ್ಕಾರಿ ಕಂಪ್ನಿಗಳಿವೆ, ಅವುಗಳಲ್ಲಿನೇ ಸಾಕಷ್ಟು ಉತ್ಪಾದನೆ, ಪ್ರೊಡಕ್ಷನ್ ಆಗ್ತಾಯಿದೆ. ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಹೆಲಿಕಾಪ್ಟರ್ ಆಗಿರ್ಬೋದು, ಮಿಸೈಲ್ಸ್ ಆಗಿರ್ಬೋದು, ಈ ಥರ ಎಲ್ಲ ಉತ್ಪಾದನೆ ಆಗ್ತಾಯಿದೆ. ಅವನ್ನೆಲ್ಲ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಸೆಕ್ಟರ್ ಏನು ಬಂದುಬಿಟ್ಟು ಟೂರಿಸಮ್ ಸೆಕ್ಟರ್. ಟೂರಿಸಮ್ ಇಂಡಸ್ಟ್ರಿ ತುಂಬ ಡೆವಲಪ್ ಆಗ್ತಾಯಿದೆ ದೇಶದಲ್ಲಿ. ಹೀಗಾಗಿ ಟೂರಿಸಮ್ ಸೆಕ್ಟರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ಶ್ರೀರಾಮ ಮಂದಿರ ಆದ ನಂತರ ಸಾಕಷ್ಟು ಜನ ಕ್ಷೇತ್ರಗಳಿಗೆ ತೆರಳಲಿಕ್ಕೆ, ಪ್ರವಾಸ ಮಾಡಲಿಕ್ಕೆ ಎಲ್ಲರೂ ಇಚ್ಛೆ ಪಡ್ತಾರೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಲಿಕ್ಕೆ.
ಒಂದೇ ಜಾತಿ ಒಂದೇ ಧರ್ಮ ಅಂತಲ್ಲ, ಪ್ರತಿಯೊಬ್ಬರು ಅವ್ರವ್ರು ಇಷ್ಟಪಟ್ಟ ಪ್ಲೇಸ್ಗಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ಟೂರಿಸಮ್ನ ಸೆಲೆಕ್ಟ್ ಮಾಡ್ತಾರೆ. ಈ ಟೂರಿಸಮ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಸ್ಟಾಕ್ಗಳಿವೆ, ಸರ್ಕಾರಿ ಸ್ಟಾಕ್ಸ್ಗಳು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ರಿನ್ಯೂವೇಬಲ್ ಎನರ್ಜಿ ಆ್ಯಂಡ್ ಪವರ್ ಸೆಕ್ಟರ್, ಇದನ್ನು ಕೂಡ ಚೂಸ್ ಮಾಡಿದ್ದೀನಿ. ಮತ್ತು ಮೆಟಲ್ ಸೆಕ್ಟರ್. ಈಗ ಬ್ಯಾಂಕಿಂಗ್ ಸೆಕ್ಟರನ್ನು ನೋಡೋಣ. ಬ್ಯಾಂಕಿಂಗ್ ಸೆಕ್ಟರ್ ಏನಾಗಿದೆ ನಮ್ಮ ದೇಶದಲ್ಲಿ ಈಗೀಗ NPA ಅಂತಾರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಏನಾಗಿದೆ ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಕಡಿಮೆ ಆಗ್ತಾಯಿದೆ. ಮೊದಲು ಜಾಸ್ತಿ ಇತ್ತು, ಇವಾಗ ಬರ್ತಾ ಕಡಿಮೆ ಆಗ್ತಾಯಿದೆ. ಅದು ಕಡಿಮೆ ಆದರೆ ಏನಾಗುತ್ತೆ, ಬ್ಯಾಂಕ್ ಡೆವಲಪ್ ಆಗಲಿಕ್ಕೆ, ಬ್ಯಾಂಕ್ನಲ್ಲಿ ಹಣಕಾಸು ವ್ಯವಸ್ಥೆ ಚೆನ್ನಾಗಿ ಫ್ಲೋ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಯಾವ್ಯಾವ ಸರ್ಕಾರಿ ಸ್ಟಾಕ್ಸ್ ಇವೆ ನೋಡೋಣ ಬನ್ನಿ. ನೋಡಿ, ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಸಾಕಷ್ಟು ಬ್ಯಾಂಕ್ಗಳಿವೆ. ಬ್ಯಾಂಕಿಂಗ್ ಸೆಕ್ಟರ್ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಟಾಕ್ಗಳಿವೆ. ಅದರಲ್ಲೂ ಸರ್ಕಾರಿ ಸ್ಟಾಕ್ಗಳು ಕೂಡ ಸಾಕಷ್ಟಿವೆ. ನಾನು ಅದರಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು 3 ಸೆಲೆಕ್ಟ್ ಮಾಡಿದ್ದೀನಿ. ಒಂದು SBI ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇನ್ನೊಂದು ಬ್ಯಾಂಕ್ ಆಫ್ ಬರೋಡಾ ಹಾಗೂ ಕೆನರಾ ಬ್ಯಾಂಕ್. ಇವು 3 ಕೂಡ ಸಪೋಸ್ ಪ್ರೆಸೆಂಟ್ ಗೌರ್ಮೆಂಟ್ ಏನಾದರೂ ಎಲೆಕ್ಟ್ ಆದರೆ ಫಾಸ್ಟಾಗಿ ರನ್ ಆಗೋದು. ಇದರಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು SBI. ಓಕೆ, SBI ಬಿಗ್ ರ್ಯಾಲಿ ಬರೋ ಎಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ಬ್ಯಾಂಕ್ ಆಫ್ ಬರೋಡಾ ಮತ್ತು ಕೆನರಾ ಕೂಡ. ಬೇರೆ ಬೇರೆ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸು ಇರ್ಬೋದು, ಬಟ್ ಇವತ್ತಿನ ವಿಡಿಯೋದಲ್ಲಿ ಹೆಚ್ಚಿಗೆ ಒತ್ತು ಕೊಡ್ತಾ ಇರೋದು ಕೇವಲ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು, ಸರ್ಕಾರಿ ಸ್ವಾಮ್ಯದ ಸ್ಟಾಕ್ಗಳಿಗೆ ಮಾತ್ರ, ಪ್ಯೂರ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್ಗಳಿಗೆ ಮಾತ್ರ. ಹೀಗಾಗಿ ಮೊದಲನೇ ಆಯ್ಕೆ ಯಾವುದು? ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ SBI. ಇದೇನಾಗಿದೆ, NPA ಎಲ್ಲ ನಾನು ಇವಾಗ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸು ಕಡಿಮೆ ಆಗ್ತಾಯಿದೆ, ಬ್ಯಾಂಕು ಗ್ರೋತ್ ಚೆನ್ನಾಗಿದೆ, ಹಣಕಾಸಿನ ಗ್ರೋತ್ ಚೆನ್ನಾಗಿದೆ, ರೆವೆನ್ಯೂ ಗ್ರೋತು ಚೆನ್ನಾಗಿ ಬರ್ತಾಯಿದೆ, ಲಾಸ್ಟ್ ಕ್ವಾರ್ಟರ್ನು ರಿಸಲ್ಟ್ಸು ಚೆನ್ನಾಗಿ ಬಂದಿತ್ತು, ಇಯರ್ಲಿ ರಿಸಲ್ಟ್ಸು ಚೆನ್ನಾಗಿ ಬರ್ತಾಯಿದೆ, ಗ್ರೋತ್ ಚೆನ್ನಾಗಿ ಆಗ್ತಾಯಿದೆ. ಹೀಗಾಗಿ ಫಸ್ಟ್ ಚಾಯ್ಸು ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ SBI. ನೆಕ್ಸ್ಟ್ ಸೆಕ್ಟರ್ ನೋಡಿದರೆ ರೈಲ್ವೆ ಸೆಕ್ಟರ್. ರೈಲ್ವೆ ಇಸ್ ದ ವೆರಿ ಇಂಪಾರ್ಟೆಂಟ್ ಸೆಕ್ಟರ್. ಯಾಕಂದರೆ ಲಾರ್ಜೆಸ್ಟ್ ಕನೆಕ್ಟಿವಿಟಿ ಇದೆ ನಮ್ಮ ದೇಶದಲ್ಲಿ, ಲಾರ್ಜೆಸ್ಟ್ ಕನೆಕ್ಟಿವಿಟಿ ಇದೆ ರೈಲ್ವೆದ್ದು. ರೈಲ್ವೆ ಸೆಕ್ಟರ್ನಲ್ಲಿ ಯಾವ್ಯಾವ ಸ್ಟಾಕ್ ಬರ್ತಾವೋ IRFC, RVNL, ಇರ್ಕಾನ್, ರೈಲ್ಟೆಲ್, ರೈಟ್ಸ್ ಹಾಗೆ IRCTC ಅಂತೇಳಿ ಇವೆಲ್ಲ ಏನೇನು ಮಾಡ್ತವೆ. IRFC ಏನು ಮಾಡುತ್ತೆ, ಸಾಕಷ್ಟು ರೈಲ್ವೆ ಸೆಕ್ಟರ್ನಲ್ಲಿ ಇಷ್ಟೊಂದು ಇನ್ನೂ 2-3 ಸ್ಟಾಕ್ಸ್ಗಳಿವೆ ರೈಲ್ವೆ ಸೆಕ್ಟರ್ನಲ್ಲಿ. IRFC ಏನು, ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಅಂತೇಳಿ. ಈಗ RVNL ಇರ್ಬೋದು, ಇರ್ಕಾನ್ ಇರ್ಬೋದು, ರೈಲ್ಟೆಲ್ಲು, ರೈಟ್ಸು, ಇವಕ್ಕೆಲ್ಲ ಫಂಡಿಂಗ್ ಮಾಡೋದು ಯಾವುದು? IRFC. ಮೇನ್ ಫಂಡಿಂಗ್ಗೆ ಅದರದ್ದೇ ಓನ್ ರೈಲ್ವೆ ಸೆಕ್ಟರ್ನವರೇ ತಮ್ಮ ಓನ್ ಸ್ವಂತ NBFC ಮಾಡ್ಕೊಂಡಿದ್ದಾರೆ, ಒಂದು ಸ್ವಂತ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ. ಅದನ್ನು IRFC ಅಂತ ಕರೀತಾರೆ. ಫಂಡಿಂಗ್ ಎಲ್ಲ ಪ್ರಾಜೆಕ್ಟ್ಸ್ಗಳಿಗೆ, ರೈಲ್ವೆ ಪ್ರಾಜೆಕ್ಟ್ಸ್ಗಳಿಗೆ ಫಂಡಿಂಗ್ ಮಾಡೋದೇ IRFC ಥ್ರೂ ಆಗುತ್ತೆ. ನೆಕ್ಸ್ಟು RVNL, ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಅಂತೇಳಿ. ನಂತರ ಇರ್ಕಾನ್, ರೈಲ್ವೆ ಹಳಿಗಳು ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ಇವನ್ನೆಲ್ಲ ಪ್ರಾಜೆಕ್ಟ್ ಯಾವ ಥರ ಮಾಡಬೇಕು ಏನು ಪ್ಲ್ಯಾನ್ ಮಾಡಿಬಿಟ್ಟು ಮಾಡ್ತಾರೆ. ರೈಲ್ಟೆಲ್ ಇದೆ, ಕನೆಕ್ಟಿವಿಟಿ. ರೈಲ್ವೇದಲ್ಲಿ ನೀವು ನೋಡಿರ್ಬೋದು, ಪ್ಲ್ಯಾಟ್ಫಾರ್ಮ್ನಲ್ಲಿ ಯಾವುದು ರೈಲ್ವೇದಲ್ಲಿ ಸಪ್ರೇಟ್ ಅವ್ರಿಗೆ ಟೆಲಿಫೋನ್ ಕನೆಕ್ಟಿವಿಟಿನೇ ಇರುತ್ತೆ ಮಾತಾಡಲಿಕ್ಕೆ, ಅದೆಲ್ಲ ಕನೆಕ್ಟಿವಿಟಿ ರೈಲ್ಟೆಲ್ ಅಂಡರ್ ಬರುತ್ತೆ. ಮತ್ತು ರೈಟ್ಸ್ ಅಂತೇಳಿ, ರೈಟ್ಸು ಚೆನ್ನಾಗಿದೆ. ಹಾಗೆ IRCTC ವೆರಿ ಇಂಪಾರ್ಟೆಂಟ್, ಇಂಡಿಯನ್ ರೈಲ್ವೆ ಕ್ಯಾಟರಿಂಗ್ ಆ್ಯಂಡ್ ಟೂರಿಸಮ್ ಕಾರ್ಪೊರೇಷನ್ ಅಂತೇಳಿ. ಇದು ಕ್ಯಾಟ್ರಿಂಗು ಬರುತ್ತೆ ಮತ್ತು ಎಲ್ಲ ಟ್ರೈನ್ಸ್ ಏನು ನಮ್ಮ ಇಂಡಿಯಾದಲ್ಲಿ ಓಡಾಡ್ತಾವಲ್ಲ ಅವೆಲ್ಲ IRCTC ಅಂಡರ್ ಬರುತ್ತೆ. ಮತ್ತು ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಏನು ಮಾಡ್ತಾರಲ್ಲ, ಅಥವಾ ಈ ರೈಲ್ವೆ ಟಿಕೆಟ್ ಬುಕ್ಕಿಂಗ್ ಏನಾಗುತ್ತಲ್ಲ ಅದರದ್ದೆಲ್ಲ ದುಡ್ಡು ಕೂಡ ಡೈರೆಕ್ಟಾಗಿ IRCTCಗೆ ಹೋಗುತ್ತೆ. ನಾನು ಇದರಲ್ಲಿ ಈ ಶೇರ್ಗಳಲ್ಲಿ ನಾನು ಎಲ್ಲ ಸ್ಟಡಿ ಮಾಡಿಬಿಟ್ಟು ಚೂಸ್ ಮಾಡಿದ್ದು ಯಾವುದು ಅಂತಂದರೆ, ಇವುಗಳಲ್ಲಿ ಫಸ್ಟ್ ಪ್ರಿಫರೆನ್ಸು IRFC. ಓಕೆ, RVNL ಚೆನ್ನಾಗಿದೆ, ನೀವು ಸ್ಟಡಿ ಮಾಡಿ, ಬಟ್ ನನ್ನ ಫಸ್ಟ್ ಪ್ರಿಫರೆನ್ಸ್ IRFC. ನೆಕ್ಸ್ಟ್ IRCTC ನೆಕ್ಸ್ಟ್ ಪ್ರಿಫರೆನ್ಸ್ ತಂದು. IRFC ಈಗ ಪ್ರೆಸೆಂಟು 215 ಈ ಥರ ಏನೋ ಇದೆ. ಮುಂದಿನ ಒಂದು 5 ವರ್ಷದಲ್ಲಿ ಇದು ಡಬಲ್ ಆಗೋ ಎಲ್ಲ ಸಾಧ್ಯತೆ ಇದೆ. ಹಾಗೆ IRCTC ಕೂಡ ಮಲ್ಟಿ ಬ್ಯಾಗರ್ ಆಗೋ ಎಲ್ಲ ಸಾಧ್ಯತೆ ಇದೆ. ಇನ್ನೊಂದು ಮೇಜರ್ ಫ್ಯಾಕ್ಟರ್ ಏನಂದರೆ, ರೈಲ್ವೆ ಸೆಕ್ಟರ್ನಲ್ಲಿ ಬುಲೆಟ್ ಟ್ರೈನ್ ಬರುತ್ತೆ. ಮುಂದಿನ ಇನ್ನೊಂದು 3-4 ವರ್ಷದಲ್ಲಿ ದೇಶದಲ್ಲಿ ಬುಲೆಟ್ ಟ್ರೈನ್ ಬರೋ ಎಲ್ಲ ಸಾಧ್ಯತೆ ಇದೆ. ಅದೇನಾದರೂ ಇಂಟ್ರೊಡ್ಯೂಸ್ ಆದರೆ IRCTC ಮತ್ತು IRFCಗೆ ಇನ್ನೂ ಹೆಚ್ಚಿನ ಒಂದು ಬೂಸ್ಟಪ್ ಆಗುತ್ತೆ.
ಫಸ್ಟು ರ್ಯಾಲಿಗೆ ಬರೋದೇ IRFC IRCTCನಲ್ಲಿ. ನೆಕ್ಸ್ಟ್ ಸೆಕ್ಟರ್ ಯಾವುದು? ಡಿಫೆನ್ಸ್ ಸೆಕ್ಟರ್. ನಾನು ಹೇಳಿದೆ ಡಿಫೆನ್ಸ್ ಸೆಕ್ಟರ್ ವೆರಿ ಇಂಪಾರ್ಟೆಂಟ್. ರಕ್ಷಣಾ ಖಾತೆ ಏನಿದೆ ವೆರಿ ಇಂಪಾರ್ಟೆಂಟ್. ಆತ್ಮನಿರ್ಭರ ಭಾರತ ಈಗ ಆಗ್ತಾ ಇದೆ, ಅದಕ್ಕೋಸ್ಕರ ರೈಲ್ವೆ ಸೆಕ್ಟರ್ನಲ್ಲಿ ಯಾವ್ಯಾವ ಶೇರ್ಸ್ ಬರುತ್ತೆ? HAL ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್, BHEL ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್, BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಮತ್ತು BDL ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್, ಮತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಇದೆ, ಹಾಗೆ ಮಜ್ಗಾಂವ್ ಡಾಕ್ ಇದೆ. ಇದರಲ್ಲಿ HAL ಏನು ಕೆಲಸ ಮಾಡುತ್ತೆ ನಿಮಗೆ ಆಲ್ಮೋಸ್ಟ್ ಆಲ್ ಗೊತ್ತೇ ಇದೆ, ಇದು ಬೆಂಗಳೂರಿನಲ್ಲೇ ಇದೆ. HAL ಹೆಲಿಕಾಪ್ಟರ್ಸ್ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತು ಇತ್ತೀಚಿನ ದಿನಗಳಲ್ಲಿ ಜೆಟ್ ಪ್ಲೇನ್ಸ್ ಕೂಡ, ಫೈಟರ್ ಜೆಟ್ಸ್ ಕೂಡ ತಯಾರು ಮಾಡ್ತಾಯಿದೆ, ಆತ್ಮನಿರ್ಭರ ಆಗ್ತಾಯಿದೆ. ಫೈಟರ್ ಜೆಟ್ಸ್ ಕೂಡ ಉತ್ಪಾದನೆ ಮಾಡ್ತಾಯಿದೆ HAL. ಮತ್ತು BHEL ಏನಂತೆ ಅದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಹೆವಿ ಎಲೆಕ್ಟ್ರಿಕಲ್ಸ್ ಎಲ್ಲ ಪ್ರೊಡಕ್ಷನ್ ಮಾಡಿ ಸಪ್ಲೈ ಮಾಡುತ್ತೆ. BEL ಏನು ಮಾಡುತ್ತೆ? ಹ್ಯೂಜ್ ಹೆವಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನಿದಾವಲ್ಲ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅವನ್ನೆಲ್ಲ ಪ್ರೊಡಕ್ಷನ್ ಮಾಡುತ್ತೆ. BDL ಭಾರತ್ ಡೈನಾಮಿಕ್ಸ್ ಏನು ಮಾಡುತ್ತೆ? ಅದು ಹೇಳ್ತೀನಿ. BDL ಏನು ಮಾಡುತ್ತೆ? ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಏನು ಮಾಡುತ್ತೆ? ಶೇರು ಅಂದರೆ ಈ ಕಂಪ್ನಿ ಇದು ಬುಲೆಟ್ಸ್ ಮತ್ತು ಮಿಸೈಲ್ಸ್ ಏನಿದೆಯಲ್ಲ ಅದರ ಉತ್ಪಾದನೆ ಮಾಡ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಮತ್ತು ಕೊಚ್ಚಿನ್ ಶಿಪ್ ಯಾರ್ಡ್ ಏನು ಮಾಡುತ್ತೆ? ಕಂಟೈನರ್ಸು. ಇನ್ನೊಂದು ಕಂಟೈನರ್ ಕಾರ್ಪೊರೇಷನ್ ಅಂತಿದೆ, ಅದು ಕಂಟೈನರ್ಸ್ ಮಾಡುತ್ತೆ. ಹಾಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಏನು ಮಾಡುತ್ತೆ? ಕಂಟೈನರ್ಸು, ಶಿಪ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಮಜ್ಗಾಂವ್ ಡಾಕ್ ಏನು ಮಾಡುತ್ತೆ? ಮಜ್ಗಾಂವ್ ಡಾಕು ಈಗ ಅಂಡರ್ ವಾಟರ್ ಏನು ಸಬ್ಮರೈನ್ ಇರ್ತಾವಲ್ಲ, ಸಬ್ಮರೈನ್ ಪ್ರೊಡಕ್ಷನ್ ಇದೆ ಮಜ್ಗಾಂವ್ ಡಾಕ್. ನಂಗೆ ತಿಳಿಮಟ್ಟಿಗೆ ಇದರಲ್ಲಿ ಯಾವುದು ಬೆಸ್ಟು ಯಾವುದು ಇದೆ ಅಂತ ಚೂಸ್ ಮಾಡೋದು ತುಂಬ ಕಷ್ಟ. ಆಲ್ ದೀಸ್ ಆರ್ ವೆರಿ ಸೂಪರ್ ನಂಬರ್ 1 ಶೇರ್ಸ್, ಹೈಲಿ ಗ್ರೋತ್ ಇರ್ತಕ್ಕಂಥ ಎಲ್ಲ ಶೇರ್ಸು. ಇಷ್ಟು ಶೇರ್ಸು ಡಿಫೆನ್ಸ್ ಸೆಕ್ಟರು, ಯಾವುದೇ ಸರ್ಕಾರ ಬರಲಿ ಡಿಫೆನ್ಸ್ ಸೆಕ್ಟರ್ ಆಲ್ವೇಸ್ ಎಲ್ಲರೂ ಪ್ರಿಫರೆನ್ಸ್ ಕೊಡ್ತಾರೆ. ಮತ್ತು ಡಿಫೆನ್ಸ್ ಸೆಕ್ಟರು ಇಂಪ್ರೂವ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಕಂಪ್ನಿಗಳ ಶೇರು ಕೂಡ ಗ್ರೋತ್ ಇದ್ದೇ ಇರುತ್ತೆ. ಹೀಗಾಗಿ ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಶೇರ್ನಲ್ಲಿಯೂ ಕಣ್ಣು ಮುಚ್ಚಿ ನಾವು ಇನ್ವೆಸ್ಟ್ ಮಾಡಬಹುದು. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ನನಗನ್ಸೋದು ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದರಲ್ಲಿ ಮ್ಯಾಕ್ಸಿಮಮ್ ನಾವು ಇನ್ನೂ ಹೌದಪ್ಪ ಎಲ್ಲದರಲ್ಲಿ ಮಾಡ್ಬೋದು, ಇನ್ನೂ ಮ್ಯಾಕ್ಸಿಮಮ್ ನಾವು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡೋದಾದರೆ ಯಾವುದು ಅಂತಂದರೆ ಫಸ್ಟ್ ಪ್ರಿಫರೆನ್ಸ್ HAL, ಅದರ ನೆಕ್ಸ್ಟು BEL. ಇದು ನನ್ನ ಚಾಯ್ಸ್. ನೆಕ್ಸ್ಟ್ ಸೆಕ್ಟರ್ ನೋಡೋಣ. ನೆಕ್ಸ್ಟ್ ಸೆಕ್ಟರ್ ಬಂದುಬಿಟ್ಟು ಟೂರಿಸಮ್ ಸೆಕ್ಟರ್. ಗೆಳೆಯರೆ, ಟೂರಿಸಮ್ ಸೆಕ್ಟ್ರು ಇದು ಕೂಡ ದೇಶದಲ್ಲಿ ತುಂಬ ಪ್ರಚಲಿತವಾಗ್ತಾ ಇದೆ. ನಾವು ನಮ್ಮ ಫ್ಯಾಮಿಲಿ ಜೊತೆ ಟೂರ್ ಮಾಡ್ತಾಯಿರ್ತೀವಿ, ನೀವು ಮಾಡ್ತಾಯಿರ್ತೀರ ಟೂರಿಸಮ್ ಸೆಕ್ಟರ್ನಲ್ಲಿ ಕೇವಲ ಬಸ್ ಆಗಲಿ ಟ್ರೈನ್ ಆಗಲಿ ಈ ಥರ ಅಷ್ಟೇ ಬರಲ್ಲ. ಟೂರಿಸಮ್ ಕ್ಷೇತ್ರದಲ್ಲಿ ಏನೇನು ಬರುತ್ತೆ? ಫುಡ್ ಇಂಡಸ್ಟ್ರಿ ಬರುತ್ತೆ, ಮತ್ತು ರೈಲ್ವೆ ಕೂಡ ಇದರಲ್ಲಿ ಬರುತ್ತೆ, ಹಾಗೆಯೇ ಮತ್ತು ಹೋಟೆಲ್ ಇಂಡಸ್ಟ್ರಿ ಬರುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು, ಯಾವುದು ಇಂಡಿಗೋ ಏನದು ಏರೋಪ್ಲೇನು ಅವೆಲ್ಲ ಬರುತ್ತೆ ಟೂರಿಸಮ್ ಸೆಕ್ಟರ್. ಇತ್ತೀಚಿನ ದಿನಗಳಲ್ಲಿ ಮಧ್ಯಮ ವರ್ಗದವರು ಕೂಡ ಏರೋಪ್ಲೇನ್ನಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಅದು ಕೂಡ ಇಂಡಿಗೋ ಕೂಡ ಈ ಟೂರಿಸಮ್ ಸೆಕ್ಟರಲ್ಲಿ ನಾನು ಆ್ಯಡ್ ಮಾಡಿದ್ದೇನೆ. ಇವಾಗ ಪ್ರೆಸೆಂಟು ರಾಮ ಮಂದಿರ ಏನಾಗಿದೆ ಶುರು ಮಾಡಿದ್ದಾರೆ. ರಾಮ ಮಂದಿರದ ದರ್ಶನ ಮಾಡಲಿಕ್ಕೆ, ಶ್ರೀರಾಮನ ದರ್ಶನ ಮಾಡಲಿಕ್ಕೆ ಸಾಕಷ್ಟು ಜನ ಉತ್ಸುಕರಾಗಿದ್ದಾರೆ. ಅದಕ್ಕೆ ಏನು ಬೇಕು? ಎಲ್ಲರೂ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಆಗಿದೆ. ಹೀಗಾಗಿ ಇಂಡಿಗೋದು ಹೆವಿ ಟ್ರಾಫಿಕ್ಕು, ಹೆವಿ ಪ್ರಾಫಿಟ್ ಆಗೋ ಎಲ್ಲ ಸಾಧ್ಯತೆ ಇರುತ್ತೆ. ITDC ಅಂದರೆ ಇಂಡಿಯನ್ ಟೂರಿಸಮ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ. IRCTC ನಿಮ್ಗೆ ಗೊತ್ತೇ ಇದೆ, ಇಂಡಿಯನ್ ರೈಲ್ವೆ ಕ್ಯಾಟ್ರಿಂಗ್ ಆ್ಯಂಡ್ ಟೂರಿಸಮ್ ಕಾರ್ಪೊರೇಷನ್. ಹೀಗಾಗಿ ಟೂರಿಸಮ್ ಸೆಕ್ಟರ್ನಲ್ಲಿ ನನಗಿಷ್ಟ ಆಗಿರೋದು ಮತ್ತು IRCTC ಮತ್ತು ಇಂಡಿಗೋ ಕೂಡ. ಬಟ್ ಇಂಡಿಗೋಕ್ಕಿಂತ ಇನ್ನೊಂದು ಪ್ರೈವೇಟ್ ಶೇರ್ ಇದೆ ಏರ್ ಟ್ರಾಫಿಕ್ಕಿಗೆ ಸಂಬಂಧಪಟ್ಟಂತೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ಇವಾಗ ಪ್ರೆಸೆಂಟ್ ಟೂರಿಸಮ್ ಸೆಕ್ಟರಲ್ಲಿ IRCTCಗೆ ನಾವು ಒತ್ತು ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಸೆಕ್ಟರ್ ಬಂದುಬಿಟ್ಟು ರಿನ್ಯೂವೇಬಲ್ ಎನರ್ಜಿ ಆ್ಯಂಡ್ ಪವರ್ ಸೆಕ್ಟರ್. ಇದು ಕೂಡ ಬಹಳ ಮುಖ್ಯ. ಒಂದು ದೇಶ ಇಂಪ್ರೂವ್ ಆಗಬೇಕು, ದೇಶದಲ್ಲಿರ್ತಕ್ಕಂಥ ಇಂಡಸ್ಟ್ರೀಸು ಫ್ಯಾಕ್ಟ್ರೀಸು ಅವೆಲ್ಲ ಚೆನ್ನಾಗಿ ಪ್ರೊಡಕ್ಷನ್ ಕೊಡಬೇಕು ಅಂದರೆ ಏನು ಬೇಕು? ಅದಕ್ಕೆ ಮುಖ್ಯವಾಗಿ ನೀರು ಮತ್ತು ವಿದ್ಯುತ್ ಬೇಕು, ಎಲೆಕ್ಟ್ರಿಫಿಕೇಷನ್ ಬೇಕು. ಹೌದಾ? ನೀರು ಮತ್ತು ವಿದ್ಯುತ್ ಬೇಕಂದಾಗ ಅದಕ್ಕೆ ರಿನ್ಯೂವಬಲ್ ಎನರ್ಜಿ ಮತ್ತು ಪವರ್ ಸೆಕ್ಟರ್ ತುಂಬ ಇಂಪಾರ್ಟೆಂಟು. ಈಗ
ಇದರಲ್ಲಿ ಯಾವ್ಯಾವ ಶೇರ್ ಬರ್ತವೆ, ಗೌರ್ಮೆಂಟು ಸ್ಟಾಕ್ಸ್ ಯಾವ್ಯಾವ ಬರ್ತವೆ, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಸ್ಟಾಕ್ಸ್ ಯಾವ್ಯಾವ ಬರ್ತವೆ ಅಂದರೆ PFC ಬರುತ್ತೆ, REC ಇದೆ, NTPC ಇದೆ, NHPC ಇದೆ, ಕೋಲ್ ಇಂಡಿಯಾ ಮೆಟಲ್ಸ್ನಲ್ಲೂ ಬರುತ್ತೆ. ಹಾಗೆ ಕೋಲ್ನಿಂದ ಎನರ್ಜಿ ಉತ್ಪಾದನೆ ಮಾಡೋದ್ರಿಂದ ನಾನು ಇದನ್ನು ಪವರ್ ಸೆಕ್ಟರಲ್ಲಿ ಕನ್ಸಿಡರ್ ಮಾಡಿದ್ದೇನೆ. ಮತ್ತು ಇರೇಡಾ ಇತ್ತೀಚೆಗೆ ಇದು IPO ಓಪನ್ ಆಗಿದೆ. ಇತ್ತೀಚೆಗೆ ಒಂದು 3-4 ತಿಂಗಳ ಕೆಳಗಡೆ ಇದು ಲೀಸ್ಟ್ ಆಗಿದೆ. ಇರೇಡಾ ಇದು ಕೂಡ ಇಂಡಿಯನ್ ರಿನ್ಯೂಯಬಲ್ ಎನರ್ಜಿ ಡೆವಲಪ್ಮೆಂಟ್ ಅಂಥೇಳಿ. ಇವೆಲ್ಲ ರಿನ್ಯೂಯಬಲ್ ಎನರ್ಜಿ ಮತ್ತು ಪವರ್ ಸೆಕ್ಟರ್ನಲ್ಲಿ ಬರುತ್ತೆ. ಇದರಲ್ಲಿ ನಾನು ಸ್ಟಡಿ ಮಾಡಿಬಿಟ್ಟು ಚೂಸ್ ಮಾಡಿದ್ದು ಅಥವಾ ಬಿಗ್ ರ್ಯಾಲಿ, ಸಪೋಸು ಈ ಪ್ರೆಸೆಂಟ್ ಸರ್ಕಾರ ಮತ್ತೆ ಚುನಾಯಿತವಾಗಿ ಬಂದರೆ ಇದರಲ್ಲಿ ಬಿಗ್ ರ್ಯಾಲಿ ಕೊಡೋದು ಯಾವುದು ಅಂತಂದರೆ ಫಸ್ಟು PFC ಹ್ಯೂಜ್ ರ್ಯಾಲಿ ಸಿಗುತ್ತೆ. ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಗೋಸ್ಕರ ಇರೇಡಾ ಬೆಸ್ಟ್ ಚಾಯ್ಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೆಕ್ಸ್ಟ್ ಸೆಕ್ಟರ್ ಬಂದುಬಿಟ್ಟು ಮೆಟಲ್ ಸೆಕ್ಟರ್. ಮೆಟಲ್ ಅಫ್ಕೋರ್ಸ್ ಯಾವಾಗಲೂ ಬೇಡಿಕೆ ಇದ್ದೇ ಇರುತ್ತೆ. ಸ್ಟೀಲ್ ಆಗಲಿ, ಅಲ್ಯೂಮಿನಿಯಂ ಆಗಲಿ, ಯಾವುದೇ ಆಗಲಿ, ಕಬ್ಬಿಣ ಆಗಲಿ, ಕಾಪರ್ ಯಾವುದೇ ಇರ್ಬೋದು, ಯಾವುದೇ ಮೆಟಲ್ಗೂ ಯಾವಾಗಲೂ ಬೇಡಿಕೆ ಇದ್ದೇ ಇರುತ್ತೆ. ಅದರಲ್ಲಿ ಗೌರ್ಮೆಂಟ್ ಸ್ಟಾಕ್ಸ್ ಯಾವ್ಯಾವಿವೆ ಅಂತಂದರೆ ಸೇಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ನಾಲ್ಕೋ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪ್ನಿ ಲಿಮಿಟೆಡ್, ಮತ್ತು ಹಿಂಡಾಲ್ಕೋ ಹಿಂದೂಸ್ತಾನ್ ಅಲ್ಯೂಮಿನಿಯಂ ಕಂಪ್ನಿ ಅಂತೇಳಿ. NMDC ನಿಮ್ಗೆ ಗೊತ್ತೇ ಇದೆ, ಇದು ನಮ್ಮ ಕರ್ನಾಟಕದ ಸಂಡೂರಿನಲ್ಲಿದೆ. ಏನು ಪ್ರೊಡ್ಯೂಸ್ ಇದು ಮೈನಿಂಗ್ ಮಾಡುತ್ತೆ, ಇದು ಕಬ್ಬಿಣದ ಅದ್ರ ಮೈನಿಂಗ್ ಮಾಡುತ್ತೆ. ಮತ್ತು ಹಿಂದ್ ಕಾಪರ್, ನಿನ್ನೆ ವಿಡಿಯೋ ಬಿಟ್ಟಿದ್ದೀನಿ ಹಿಂದ್ ಕಾಪರ್ ಬಗ್ಗೆ, ನಾನು ಅದನ್ನು ನೋಡಿ ದಯವಿಟ್ಟು. ಹಿಂದ್ ಕಾಪರ್ ಏನು ಕಾಪರ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಕಂಪನಿ ಯಾವುದು, ಕಾಪರ್ ಮೈನಿಂಗ್ ಮಾಡ್ತಕ್ಕಂಥದ್ದು ಓನ್ಲಿ ಹಿಂದ್ ಕಾಪರ್. ಹಿಂದ್ ಕಾಪರ್ ಈಸ್ ದ ಓನ್ಲಿ ಕಂಪ್ನಿ ಇನ್ ಇಂಡಿಯಾ ವಿಚ್ ಪ್ರೊಡ್ಯೂಸಸ್ ಕಾಪರನ್ನು ಮೈನಿಂಗ್ ಮಾಡಿಬಿಟ್ಟು ಅದನ್ನೇ ಎಲ್ಲ ಮಿನರಲ್ ಮಾಡಿಬಿಟ್ಟು ಮಾರ್ಕೆಟಿಗೆ ಕಾಪರ್ ಕಾಯಿಲ್ ರೂಪದಲ್ಲಿ ಅದೆಲ್ಲ ಬೇರೆ ಬೇರೆ ರೂಪದಲ್ಲಿ ಬಿಡ್ತಾರೆ. ನಾನು ಇದರಲ್ಲಿ ಸೆಲೆಕ್ಟ್ ಮಾಡಿರೋದು ಯಾವುದು, ಕಾಪರ್. ಹಿಂದ್ ಕಾಪರ್ ಇಸ್ ದ ಬೆಸ್ಟ್ ಚಾಯ್ಸ್ ಟು ಇನ್ವೆಸ್ಟ್. ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ. ಮತ್ತು ಇವೆಲ್ಲದಕ್ಕೂ ಬಿಗ್ ರ್ಯಾಲಿ ಬರುತ್ತೆ. ಮೆಟಲ್ ಸೆಕ್ಟರ್ನಲ್ಲಿ ನೀವು ಕಣ್ಮುಚ್ಚಿ ಎಲ್ಲದರಲ್ಲೂ ಇನ್ವೆಸ್ಟ್ ಮಾಡ್ಬೋದು. ಯಾಕೆಂದರೆ ಮೆಟಲ್ ಡಿಮಾಂಡ್ ಇದ್ದೇ ಇರುತ್ತೆ, ಯಾವಾಗಲೂ ಗ್ರೋತ್ ಆಗೇ ಆಗ್ತಾ ಇರ್ತವೆ ಕಂಟಿನ್ಯೂ. ಬಟ್ ನಮ್ಗೆ ಫಾಸ್ಟ್ ಗ್ರೋತ್ ಬೇಕು ಅದು ಇದು ಅಂತಂದಾಗ ಬೇರೆ ಪ್ರೈವೇಟ್ ಸೆಕ್ಟರ್ನ ನೋಡ್ಬೋದು. ಅದರಲ್ಲಿ ನಾನು ಹಿಂದ್ ಕಾಪರ್ನ ಪಬ್ಲಿಕ್ ಸೆಕ್ಟರ್ನಲ್ಲಿ ಸರ್ಕಾರಿ ಸ್ಟಾಕ್ನಲ್ಲಿ ಹಿಂದ್ ಕಾಪರ್ ಚೂಸ್ ಮಾಡಿದ್ದೀನಿ. ಸೇಲ್ ಚೂಸ್ ಮಾಡ್ಬೋದು ಅಫ್ಕೋರ್ಸ್, ಬಟ್ ನನಗೆ ಟಾಟಾ ಸ್ಟೀಲ್ ಪ್ರೈವೇಟ್ ಸೆಕ್ಟರ್ನ ಟಾಟಾ ಸ್ಟೀಲ್ ಇದೆಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಹೀಗಾಗಿ ಸೇಲು ಚೂಸ್ ಮಾಡಲಿಲ್ಲ ನಾನು. ಹಿಂದ್ ಕಾಪರ್ ಚೆನ್ನಾಗಿ ಅನಿಸ್ತಾ ಇದೆ. ಮತ್ತು ಇವೆಲ್ಲ ಸೆಕ್ಟರ್ ಏನಿದೆಯಲ್ಲ, ಇವೆಲ್ಲ ಸೆಕ್ಟರ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸ್ಟಾಕಿಂದು ಫಂಡಮೆಂಟಲ್ಸ್ ನೀವು ಕೇಳ್ಬೋದು, ಹೇಳಿಲ್ಲ ಅಂಥೇಳಿ. ಫಂಡಮೆಂಟಲ್ಸ್ ಹೇಳೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಮಾರ್ಕೆಟ್ ಕ್ಯಾಪಿಟಲ್, ಹ್ಯೂಜ್ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಪ್ರತಿಯೊಂದು ಸ್ಟಾಕ್ಗೂ ಹ್ಯೂಜ್ ಮಾರ್ಕೆಟ್ ಕ್ಯಾಪಿಟಲ್. ಸೇಲ್ ಇರ್ಬೋದು, ನಾಲ್ಕೋ, ಹಿಂಡಾಲ್ಕೋ, NMDC, ಹಿಂದ್ ಕಾಪರ್, IRCTC, ರೈಲ್ವೆ ಸ್ಟಾಕ್ಸ್ ಏನೇನು ಅವು, ಆಮೇಲೆ ಬ್ಯಾಂಕಿಂಗ್ಸ್ SBI, ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕು, HAL, BEL, BDL, ಪ್ರತಿಯೊಂದು ಏನಿವೆಯಲ್ಲ, ಇಂಡಿಗೋ, ಇವೆಲ್ಲ ಹ್ಯೂಜ್ ಕ್ಯಾಪಿಟಲ್ ಇರ್ತಕ್ಕಂಥ ಸ್ಟಾಕ್ಸ್ಗಳು, ಕಂಪ್ನಿಗಳು. ಹೀಗಾಗಿ ಫಂಡಮೆಂಟಲ್ಸು ಚೆನ್ನಾಗಿದೆ, ಆಮೇಲೆ PE ರೇಷಿಯೋನು ಚೆನ್ನಾಗಿವೆ. ಹೀಗಾಗಿ ಸಪೋಸ್ ಮೋದಿಯವರು ಏನಾದರೂ ಮತ್ತೆ ಪ್ರಧಾನಮಂತ್ರಿಯಾಗಿ 3ನೇ ಟರ್ಮ್ಗೆ ಇಲೆಕ್ಟ್ ಆದರೆ ನೀವು ಅವಶ್ಯವಾಗಿ ಈಗ ಹೇಳಿರ್ತಕ್ಕಂಥ ಈ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ಈ ಕೆಲವೊಂದಿಷ್ಟು ಸ್ಟಾಕ್ಗಳ ಬಗ್ಗೆ ನೀವು ಕನ್ಸಿಡರ್ ಮಾಡಿ. ಸಾಧ್ಯವಾದರೆ ಎಲೆಕ್ಷನ್ ಅನೌನ್ಸ್ ಆಗೋಕ್ಕಿಂತ ಒಂದು ವಾರದ ಮುಂಚೆ ಅಥವಾ 4 ದಿನದ ಮುಂಚೆ, ರಿಸಲ್ಟ್ ಅನೌನ್ಸ್ ಆಗೋಕ್ಕಿಂತ, ಎಲೆಕ್ಷನ್ ರಿಸಲ್ಟ್ ಏನು ಬರ್ತಲ್ಲ ಅದಕ್ಕಿಂತ 1-2 ದಿನ 3 ದಿನ ಮೊದಲು ನೀವು ಈ ಸ್ಟಾಕ್ಗಳನ್ನು ಬೈ ಮಾಡಿಬಿಟ್ಟು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೋಬೋದು ಫಾರ್ ಶಾರ್ಟ್ ಟರ್ಮ್. ನೋಡಿ, ಒಂದು ವಾರ 15 ದಿನಕ್ಕೆ ಏನಿಲ್ಲ ಅಂದರೂ 15-30% ರಿಟರ್ನ್ಸ್ ಕೊಡೋ ಎಲ್ಲ ಸಾಧ್ಯತೆ ಇದೆ ಇದು. ಸೊ ದಿಸ್ ಈಸ್ ದ ಸ್ಪೆಷಲ್ ವಿಡಿಯೋ. ನನಗನ್ಸುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ಒಂದು ಚಿಕ್ಕ ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಮಾಹಿತಿ, ಏನಾದರೂ ಡೌಟ್ಸು ಅಥವಾ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೇನೆ. ಹಾಗೆ ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.